ಎಲ್ಲರಿಗೂ ನಮಸ್ಕಾರಗಳು. ನಾವೀಗ ನೋಡುತ್ತಿರುವುದು ಹೊಯ್ಸಳರ ಸುಂದರ ವಾಸ್ತುಶಿಲ್ಪದ ಕೊಡುಗೆಯಾದ ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮೀ ದೇವಿ ದೇವಾಲಯ. ಹಾಸನ ಜಿಲ್ಲೆಯಲ್ಲಿರುವ ಹೊಯ್ಸಳರ ಕಾಲದ ಪುರಾತನ ಮಹಾಲಕ್ಷ್ಮಿ ದೇವಾಲಯ ಜಿಲ್ಲಾ ಕೇಂದ್ರದಿಂದ 18 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಈ ಸುಂದರ ದೇವಾಲಯವನ್ನು ಹೊಯ್ಸಳ ರಾಜ ವಿಷ್ಣುವರ್ಧನನ ಆಳ್ವಿಕೆಯ ಕಾಲದಲ್ಲಿ ಕ್ರಿಸ್ತಶಕ 1114ರಲ್ಲಿ ನಿರ್ಮಿಸಲಾಯಿತು. ಇದೊಂದು ಚತುಷ್ಕೂಟ ದೇವಾಲಯವಾಗಿದೆ. ಅಂದರೆ ಒಂದೇ ಜಗಲಿಯ ಮೇಲೆ 4 ಮುಖ್ಯ ಗರ್ಭಗುಡಿಗಳು ಮತ್ತು 4 ಗೋಪುರಗಳೂ ಕೂಡ ಇವೆ. ಇಲ್ಲಿ ಮಹಾಲಕ್ಷ್ಮಿ ದೇವಾಲಯದ ಜೊತೆಯಲ್ಲಿ ಭೂತನಾಥ, ಭೈರವ ಮತ್ತು ಕಾಳಿಕಾಮಾತೆಯನ್ನು ಪೂಜಿಸಲಾಗುತ್ತದೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯದಂತೆಯೇ ಇಲ್ಲಿಯೂ ಮಹಾಲಕ್ಷ್ಮಿ ದೇವಾಲಯವಿರುವುದರಿಂದ ಇದನ್ನು ಅಭಿನವ ಕೊಲ್ಲಾಪುರ ಎಂಬುದಾಗಿ ಕೂಡ ಕರೆಯಲಾಗುತ್ತದೆ. ದೇವಾಲಯದ ಹೊರಭಾಗದಿಂದ ನಾವು ನೋಡಿದಾಗ ದೇವಾಲಯದ ಎಲ್ಲ ಗೋಪುರಗಳು ಸುಂದರವಾಗಿ ಗೋಚರಿಸುತ್ತವೆ. ಗೋಪುರಗಳ ತಳಭಾಗದಲ್ಲಿ 4 ದೇವಾಲಯಗಳ ಗರ್ಭಗುಡಿಗಳಿವೆ. ಹೊಯ್ಸಳರ ಲಾಂಛನವನ್ನು ದೇವಾಲಯದ ಗೋಪುರದ ಪಕ್ಕದಲ್ಲಿ ನಾವು ಗಮನಿಸಬಹುದು. ಈ ದೇವಾಲಯದ ಹೊರಗೋಡೆಯ ಮೇಲೆಲ್ಲ ಸಣ್ಣ ಗೋಪುರಗಳನ್ನು ಹೊತ್ತ ಸ್ತಂಭಿಕೆಯರು ಮತ್ತು ದೇವಕೋಷ್ಟಕಗಳ ಕೆತ್ತನೆ ಇದೆ. ಅಲ್ಲದೆ ಹೊರಗೋಡೆಗಳ ಮೇಲೆ ಇತರ ವಿಶೇಷ ಕೆತ್ತನೆಗಳು ನಮಗೆ ಕಾಣಸಿಗುವುದಿಲ್ಲ. ಹೊರಗೋಡೆಗಳ ಕೆಲವು ಭಾಗದಲ್ಲಿ ಮಾತ್ರ ಈ ಕೆತ್ತನೆಗಳನ್ನು ನಾವು ಕಾಣಬಹುದು. ಇಲ್ಲಿನ ಲಕ್ಷ್ಮೀ ಗುಡಿಯ ಶಿಖರ ಚಾಲುಕ್ಯ ಶೈಲಿಯಲ್ಲಿದ್ದು, ಉಳಿದ ಶಿಖರಗಳು ಕದಂಬನಾಗರ ಶೈಲಿಯಲ್ಲಿಯೇ ರಚಿತವಾಗಿವೆ. ದೇವಾಲಯದ ಹೊರಭಾಗದಲ್ಲಿರುವಂತಹ ಪೀಠಗಳು ಮತ್ತು ಉಪಪೀಠಗಳು ಅತ್ಯಂತ ಸುಂದರವಾಗಿ ಗೋಚರಿಸುತ್ತವೆ. ದೇವಾಲಯದ ಹೊರಭಾಗದಿಂದ ಗೋಪುರಗಳು ಸ್ಪಷ್ಟವಾಗಿ ಕಾಣುವುದಲ್ಲದೆ ಇದರ ಹೊರಭಾಗದಿಂದ ಹೊಯ್ಸಳರ ಲಾಂಛನ ನಮಗೆ ಸುಂದರವಾಗಿ ಕಾಣಸಿಗುವಂತಿದೆ. ಹುಲಿಯನ್ನು ಕೊಲ್ಲುತ್ತಿರುವ ಸಳನನ್ನು ಶಿಲ್ಪಗಳಲ್ಲಿ ಸುಂದರವಾಗಿ ಮೂಡಿಸಲಾಗಿದೆ. ದೇವಾಲಯದ ಒಳಭಾಗವನ್ನು ನಾವು ಪ್ರವೇಶಿಸುವಾಗ ಅಕ್ಕಪಕ್ಕಗಳಲ್ಲಿ ಸುಂದರ ಶಿಲ್ಪಗಳು ನಮ್ಮನ್ನು ಸ್ವಾಗತಿಸುತ್ತವೆ. ದೇವಾಲಯದ ಒಳಭಾಗದಲ್ಲಿ ಕಾಳಿಮಾತೆಯ ಗುಡಿಯೆದುರು ನಿಂತಿರುವ 2 ಬೇತಾಳಗಳು ನೋಡುಗರಲ್ಲಿ ಭೀತಿಯನ್ನು ಮೂಡಿಸುವಂತಿದೆ. 6 ಅಡಿ ಎತ್ತರದ ಅಸ್ಥಿಪಂಜರದ ಆಕಾರದಲ್ಲಿರುವ ಬೇತಾಳಗಳನ್ನು ಬೇರೆಲ್ಲೂ ನಾವು ನೋಡಲು ಸಾಧ್ಯವಾಗುವುದಿಲ್ಲ. ಬೇತಾಳ ಮೂರ್ತಿಯ ತಳಭಾಗದಲ್ಲಿ ಮರಿಬೇತಾಳಗಳನ್ನು ನಾವು ನೋಡಬಹುದು. ಅಸ್ಥಿಪಂಜರವನ್ನು ಅತ್ಯಂತ ಸ್ಪಷ್ಟವಾಗಿ ಕಾಣುವಂತೆ ಶಿಲ್ಪಗಳಲ್ಲಿ ಮೂಡಿಸಲಾಗಿರುವುದು ಕೂಡ ಅತ್ಯಂತ ವಿಶೇಷವಾಗಿರುವಂಥದ್ದು. ಕಾಳಿಕಾ ಮಂದಿರದ ಎದುರಿನಲ್ಲಿ ನಾವು ಈ 2 ಬೇತಾಳಗಳನ್ನು ನೋಡಬಹುದು. ಹೊಯ್ಸಳರ ಇತರ ದೇವಾಲಯಗಳಿಗೆ ಹೋಲಿಸಿದರೆ ಈ ಬೇತಾಳಗಳು ತುಂಬ ವಿಶಿಷ್ಟ ಕೆತ್ತನೆ ಎನಿಸುತ್ತವೆ. ನಾವಿಲ್ಲಿ ಒಳಭಾಗದಲ್ಲಿ ಬಂದು ನೋಡಿದಾಗ ಮಹಾಲಕ್ಷ್ಮಿ ಮಂದಿರ, ಭೂತನಾಥ, ಭೈರವ ಮತ್ತು ಕಾಳಿಕಾ ಮಾತೆಯ ಮಂದಿರಗಳನ್ನು ಕೂಡ ನೋಡಬಹುದಾಗಿದೆ. ಇಂದು ಭೈರವನ ವಿಗ್ರಹವಿರುವ ಸ್ಥಳದಲ್ಲಿ ಹಿಂದೆ ವಿಷ್ಣುವಿನ ವಿಗ್ರಹವಿತ್ತು. ಆ ವಿಷ್ಣುವಿನ ವಿಗ್ರಹ ಕಳ್ಳತನವಾಗಿರುವ ಕಾರಣದಿಂದ ಆ ಸ್ಥಳದಲ್ಲಿ ಇಂದು ಭೈರವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಭೂತನಾಥನನ್ನು ನಾವಿಲ್ಲಿ ಗಮನಿಸುತ್ತಿದ್ದೇವೆ. ಲಿಂಗ ರೂಪದಲ್ಲಿರುವ ಭೂತನಾಥ ಮಂದಿರದ ಮೇಲ್ಛಾವಣಿಯ ಭಾಗದಲ್ಲಿ ಅತ್ಯಂತ ಸೊಗಸಾದ ಮತ್ತು ಸೂಕ್ಷ್ಮವಾದ ಕೆತ್ತನೆಗಳಿವೆ. ದೇವಾಲಯದ ಒಳಭಾಗದ ಮೇಲ್ಛಾವಣಿ ಅಥವಾ ಸೀಲಿಂಗನ್ನು ಗಮನಿಸಿದರೆ ತುಂಬ ವಿಶಿಷ್ಟವೆನಿಸುವ ವಿಸ್ಮಯಕಾರಿಯಾದ ಅತಿ ಸೂಕ್ಷ್ಮ ಕೆತ್ತನೆಗಳುಳ್ಳ ವೃತ್ತಾಕಾರದ ಫಲಕಗಳಲ್ಲಿ ವೀರಯೋಧನ ದೇವತೆಗಳ ಕಾರ್ಯವನ್ನು ಸಾರುವ ಶಿಲ್ಪಕಲಾ ಕೆತ್ತನೆಗಳಿವೆ. ಆನೆ, ಕುದುರೆಗಳ ಕೆತ್ತನೆಗಳುಳ್ಳ ಇವುಗಳನ್ನು ಒಮ್ಮೆ ನೋಡಿ.